ಸ್ಟಾರ್ಟ್. ಆತ್ಮೀಯ ಎಲ್ಲ ನನ್ನ ಟಿಕೆಮೇನ ಕಾರ್ಮಿಕ ಮಿತ್ರರೇ, ನಾನು ನಿಮ್ಮ ಶರಣಪಡ್ಡಿಂಗಿ ಮಾಡ್ತಿರ್ತಕ್ಕಂಥ ನಮಸ್ಕಾರಗಳು. ನಾಳೆ ನಡೆಯಲಿರುವ ಒಂದು ಟಿಕೆಮೇನ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿಯವರೆಗೆ ಡೇ ಒನ್ನಿಂದನೂ ಸಹ ಒಂದು ಸಂಘ ಕಟ್ಟಿಕೊಂಡು ಬಂದಿರ್ತಕ್ಕಂಥ ಡೇ ಒನ್ ಇಲ್ಲಿಯವರೆಗೂ ಸಹ ನಾವೆಲ್ಲ ಸುಮಾರು ಎಲೆಕ್ಷನ್ಗಳನ್ನು ಫೇಸ್ ಮಾಡಿದ್ದೀವಿ. ಬಟ್ ಈ ಚುನಾವಣೆ ಬಹಳ ಅರ್ಥಪೂರ್ಣ, ಬಹಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಾನು ಒಂದು ಚೆಕ್ಕೇರಿಯವರ ಒಂದು ಟೀಮ್ನಿಂದ ಗುರುತಿಸಿ ಸುಮಾರು 3-4 ಬಾರಿ ಅವರ ಒಂದು ಅಧೀನದಲ್ಲಿ ನಾನು ಅಧಿಕಾರವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗಾಗಲೇ 1.5 ವರ್ಷದಿಂದ ನಾನು ಒಬ್ಬ ಕಾರ್ಮಿಕ ಹಿರಿಯ ನಾಯಕನಾಗಿ ಜನಗಳ ಮನಸ್ಥಿತಿ ಏನು, ಈಗ ಹೊರಗಡೆ ಇರ್ತಕ್ಕಂಥ SP ಮೆಂಬರ್ಗಳ ಒಂದು ಕುಟುಂಬದ ಪರಿಸ್ಥಿತಿ ಏನು, ಇವೆಲ್ಲ ಅವಲೋಕನೆ ಮಾಡಿದಾಗ ನಮ್ಮ ಹಿರಿಯ ಒಂದು ಕಾರ್ಮಿಕ ಸಂಘಟನೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ PG ಸತೀಶ್ ಅವರಿಗೆ ಮತ್ತು ಶ್ರೀನಿವಾಸ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ವೀರೇಶ್ ಆಗಿರ್ಬೋದು, ನಮ್ಮ ಲಂಬು ದೀಪು ಆಗಿರ್ಬೋದು, ಆದಿಯಾಗಿ ನಾನು ಆಗಿರ್ಬೋದು, ನಾವೆಲ್ಲ ಒಂದು ವಿಚಾರ ಮಾಡಿದ್ವಿ ಸುಮಾರು 1.5 ವರ್ಷಗಳ ಹಿಂದೆ. ಇದನ್ನು ಹಿಂಗೆ ಒಂದು ನಾವು ತಂಡ ಅಂತ ಹೋದರೆ ನಮ್ಮನ್ನು ನಂಬಿರ್ತಕ್ಕಂಥ ಸದಸ್ಯರಿಗೆ ನ್ಯಾಯ ಸಿಗುವುದಿಲ್ಲ. ಇದು ಸುಮಾರು 4 ಬಾರಿ ಎಲೆಕ್ಷನ್ಗಳಲ್ಲಿ ಈ SP ಮೆಂಬರ್ಗಳಿಗೆ ಅನ್ಯಾಯ ಆಗಿದೆ. ನಾವೇನು VSS ತೊಗೊಂಡು ಬಂದು ಆಚೆ ಸಂಘದ ಒಂದು ಇದರಿಂದ ನಾವೇನು ಬಂದಿದ್ದೀವಿ, ಯಾವ ಥರ ಜೀವನ ಹೊರಗಡೆ ಕಷ್ಟ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡು ನಾವೆಲ್ಲ ಹಿರಿಯರು ಸುಮಾರು ಬಾರಿ ಚರ್ಚೆ ಮಾಡಿ ಮೊನ್ನೆ ಈಗಿರ್ತಕ್ಕಂಥ ದೀಪಕ್ ಸರ್ ಅವರಿಗೆ ನಾನು ಕರೆಸಿ ನಾವೆಲ್ಲರ ನೇತೃತ್ವದಲ್ಲಿ ನೋಡಿ ಸಂಘಟನೆಗೆ ಒಂದು ಹಿತಾಸಕ್ತಿ ಮತ್ತು ವರ್ಕರ್ಸ್ ಹಿತಾಸಕ್ತಿ ಮತ್ತು ಈಗಿನೀಗ ಹೊರಗಡೆ ಇದ್ದಾರೆ SP ಮೆಂಬರ್ಸ್ಗಳು, ಅವ್ರ ಹಿತಾಸಕ್ತಿಗೋಸ್ಕರ ನಾವು ನಿಮಗೆ ಬೇಸರಿತ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಮತ್ತು ನಿಮಗೆ ಬರುವ ದಿನಮಾನಗಳಲ್ಲಿ ಸಂಘ ನಾವು ಕಟ್ಟಿರ್ತಕ್ಕಂಥದ್ದು ಏನು ಸಂಘದ ಉದ್ದೇಶ ಏನಿದೆ ಅದನ್ನು ಈಡೇರಿಸಲಿಕ್ಕೆ ನಿಮ್ಮ ಕಡೆಯಿಂದ ಸಶಕ್ತಿ ಇದ್ದೀರಾ. ಯಾಕಪ್ಪ ಅಂತಂದರೆ SP ಮೆಂಬರ್ಗಳ ಭವಿಷ್ಯ ತುಂಬ ಕಷ್ಟ ಇದೆ. ಮತ್ತು ಈ ಚಾಪ್ಲೋರ್ಗಳಲ್ಲಿ ಪ್ರೊಸೆಸ್ದಾಗಿರ್ಬೋದು, ವರ್ಕಿಂಗ್ ಎನ್ವೈರ್ಮೆಂಟದಾಗಿರ್ಬೋದು ತುಂಬ ಕಷ್ಟ ಅಂತ ನನಗೆ ಒಂದು ಮಾಹಿತಿ ಸಿಕ್ಕಿದೆ. ಕೂಡಿತವೆಲ್ಲ ಸರಿ ಮಾಡಬೇಕು. ಬರುವ ದಿನಮಾನಗಳಲ್ಲಿ ನಿಮ್ಮ ಒಟ್ಟಿಗೆ ನಾವು ಹೆಜ್ಜೆ ಆಗ್ತೇವೆ ಅನ್ನೋಂಥ ಒಂದು ತೀರ್ಮಾನವನ್ನು 1 ವರ್ಷದ ಹಿಂದೆ ತಗೊಂಡಿರ್ತಕ್ಕಂಥದ್ದು. ಈ ಒಂದು ಮುಂದುವರೆದ ಭಾಗವಾಗಿ ನಾನು ಮೊನ್ನೆ 4ನೇ ತಾರೀಕು ನಮ್ಮ ದೀಪಕ್ ಮತ್ತು ರವಿಯವರ ತಂಡದ ಒಂದು ಪ್ರಚಾರದ ಸಭೆಗೆ ನಾವು PG ಅವರು, ಶ್ರೀನಿವಾಸ್ ಅವರು, ಪ್ರದೀಪ್ ಅವರು, ದೀಪು ಅವರು ಎಲ್ಲರೂ ಸಹ ನಾವು ಬಂದು ತಮ್ಮ ಮುಂದೆ ನಾವು ಏನಕ್ಕೆ ರವಿ ಮತ್ತು ದೀಪಕ್ ಅವರಿಗೆ ಒಂದು ಸಪೋರ್ಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಸಹ ತಮ್ಮ ಮುಂದೆ ನಾನು ಮಾತಾಡಿದ್ದೀನಿ. PG ಅವರು ಮಾತಾಡಿದ್ದಾರೆ, ಪ್ರದೀಪ್ ಅವರು ಮಾತಾಡಿದ್ದಾರೆ, ಶ್ರೀನಿವಾಸ್ ಅವರು ಮಾತಾಡಿದ್ದಾರೆ. ಉದ್ದೇಶ ಏನಪ್ಪ ಅಂತಂದರೆ ಈಗ ಬರ್ತಾ ಬರ್ತಾ ನಮಗೇನು ವಯಸ್ಸು ಏನು ಯೌವನದ ಉತ್ಸಾಹ ಬರುವುದಿಲ್ಲ. ನಾವು ಒಳಗಡೆ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ದ ಆರೋಗ್ಯ ಹಿತದೃಷ್ಟಿಯನ್ನು ಮುಖ್ಯ. ಈಗೇನು ಸಂಘದ ಸದಸ್ಯರು ಏನು ಸಂಘದ ಒಂದು ಸಂಘಟನಾತ್ಮಕದ ಹೋರಾಟದಲ್ಲಿ ಏನು ಇವತ್ತು ಆಚೆ ಇದ್ದಾರೆ ಅವ್ರನ್ನ ಒಳಗಡೆ ಕರ್ಕೊಂಬರ್ತಕ್ಕಂಥದ್ದು ನೀವೆರಡನ್ನ ನೀವು ತುರ್ತಾಗಿ ಬಗೆಹರಿಸಿ ಅಂತ ಹೇಳಿಬಿಟ್ಟು ನಾವು ದೀಪಕ್ ಅವ್ರಿಗೆ ಕೇಳಿದಾಗ ನಮ್ಗೆ ಯಾವ ಲೀಡರ್ಶಿಪ್ದು ಇನ್ನೊಬ್ರು ಯಾರಿಗೂ ಟಿಕೆಟ್ ಲಾಬಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ ಅಂದಾಗ ಒಪ್ಕೊಂಡು ಅವರು ನಮ್ಮ ಒಂದಿಗೆ ಹೆಜ್ಜೆ ಹಾಕ್ತೀವಿ ಅಂತ ಭರವಸೆನ ಕೊಟ್ಟ ಮೇಲೆ ನಾವು ಮತ್ತು ದೀಪಕ್ಕು ಮತ್ತು ರವಿ ಅವರಿಗೆ ಸಪೋರ್ಟ್ ಮಾಡತಕ್ಕಂಥದ್ದನ್ನು ನಿಜ. ಯಾಕಪ್ಪ ಅಂತಂದ್ರೆ ಕಳೆದ ಒಂದು 6-7 ತಿಂಗಳ ಹಿಂದೆ ಈ SP ಮೆಂಬರ್ಸ್ಗಳದ್ದು ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಅವ್ರ ಸಂಬಳದಲ್ಲಿ ಅವ್ರ ಜೀವನದಲ್ಲಿ ಸುಮಾರು ಕಷ್ಟಗಳಾಗ್ತಾ ಇರುವಾಗ ನಮ್ಮ ಗಮನಕ್ಕೆ ಬಂದಾಗ ನಾವು ದೀಪಕ್ ಅವರಿಗೆ ನಾವು PG ಅವರನ್ನ ಕರೆಸಿ, ಇಲ್ಲ ಇದನ್ನೆಲ್ಲ ಸಂಬಳ ಸಾಲೋದಿಲ್ಲ, ಅವರಿಗೆ ಒಂದು 30-40 ಸಾವಿರ ರೂಪಾಯಿವರೆಗೂ ಸಂಬಳ ಕೊಡಿ, ಆಮೇಲೆ ಇನ್ಸೂರೆನ್ಸ್ ಮಾಡಿಸಿ, ಸಂಬಂಧಪಟ್ಟವ್ರಿಗೆ ಏನಾದರೂ ಎಮರ್ಜೆನ್ಸಿ ಏನಾದರೂ ಅವ್ರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದಾಗ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದನ್ನು ತಾವು ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು ಕೇಳಿದಾಗ ಅವರು ತಕ್ಷಣಕ್ಕೇ ಆ SP ಮೆಂಬರ್ಸ್ಗಳಿಗೆ ಏನು ಆಚೆ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಮೆಡಿಕಲ್ ಇನ್ಸೂರೆನ್ಸ್ ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು 30 ಸಾವಿರ ರೂಪಾಯಿ ಸಂಬಳ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಬೋನಸ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅವರ ನಾಯಕತ್ವ ದೂರದೃಷ್ಟಿಯಿಂದ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆ ಅವರು ನಾವೇನು ಹೇಳಿದ್ದೀವಿ ಅದನ್ನು ನಡೆಸಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಮುಂದಿನ ಬರೋ ದಿನಮಾನಗಳಲ್ಲಿ ಅವರೆಲ್ಲರ ಪರವಾಗಿ ನಾನು ದೀಪಕ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಒಂದು ತಂಡ ಅಂಥೇಳಿ ಅವರಲ್ಲಿ ಇನ್ನೂ ಸಹ ವಿರೋಧ ಇತ್ತು. ಯಾಕೆ ಕೊಡಬೇಕು ಅಲ್ಲಿ ತಂಡದಿಂದ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು.
ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಲ್ಲಂಥ ಧ್ವನಿನೂ ಮನೆ ದೀಪಕ್ ಅವರಲ್ಲಿಂದ ಸಹ ಅವರು ಹುಡುಗರು ಕೇಳ್ತಾ ಇದ್ರು. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಂದು ದಿಟ್ಟ ಹೆಜ್ಜೆಯನ್ನು ಕಾರ್ಮಿಕರಿಗೋಸ್ಕರ ಅವರು ಮುಂದೆ ಇಟ್ಟು, ಯಾಕಪ್ಪ ಅಂತಂದ್ರೆ ಅವರು ಒಂದು ದಿನಮಾನಗಳಲ್ಲಿ ಆಚೆ ಇದ್ದಾಗ ನಾವೆಲ್ಲ ವರ್ಕರ್ಸ್ಗಳು ಒಟ್ಟಾಗಿ ಒಂದು ಧ್ವನಿಯಾಗಿ ಅವರಿಗೆ ನ್ಯಾಯ ಕೊಡಿಸಿದ್ದೀವಿ. ಆ ನ್ಯಾಯ ರೂಪದಲ್ಲಿ ತಾವು ಕೆಲಸ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಂಡಾಗ ಸ್ಪಂದಿಸಿದ್ದಾರೆ. ಬರೋ ದಿನಮಾನಗಳಲ್ಲಿ ಇವತ್ತೇನು ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅವು ಡೀಲು ಈ ಡೀಲು ಎಲ್ಲ ಡೀಲ್ಗಳನ್ನು ಇದನ್ಯಾವು ಸಹ ಅರ್ಥಪೂರ್ಣ ಅಲ್ಲ. ಇವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾಕಿರ್ತಕ್ಕಂಥದ್ದು. ಇಲೆಕ್ಷನ್ ಬಂದಾಗ ತನಗೇನಾದರೂ ಲೀಡರ್ಶಿಪ್ಪದ ಅವಶ್ಯಕತೆ ಇದ್ದಾಗ ಪ್ರಸನ್ನವರು ಇದನ್ನು ಉಪಯುಕ್ತ ಮಾಡ್ತಕ್ಕಂಥದ್ದನ್ನು ಭಾಳ ಚಾಣಕ್ಯ ಇದ್ದಾರೆ ಅದರಲ್ಲಿ. ನಾವು ಆ ಥರದರಲ್ಲಿ ಏನು ವರ್ಕರ್ಸ್ಗೆ ಅನುಕೂಲ ಆಗಬೇಕು, ವರ್ಕರ್ಸ್ಗೆ ಏನು ಲಾಂಗ್ ಟರ್ಮ್ ಬೆನಿಫಿಷನ್ಗಳು ಬೇಕು, ಮತ್ತು ಅವ್ರ ಜೀವನದ ಸುಧಾರಣೆ ಮಟ್ಟದಲ್ಲಿ ಏನೆಲ್ಲ ನಾವು ಮುಂದಿನ ಒಂದು ಸವಾಲುಗಳು ಮತ್ತು ಯಶಸ್ಸುಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಜವಾಬ್ದಾರಿ ಹತ್ಕೊಂಡು ಲೀಡರ್ಶಿಪ್ಪನ್ನು ಮಾಡಬೇಕಾಗುತ್ತೆ. ಅದು ಧರ್ಮ. ಅದನ್ನು ಸಹ ನಾನು ಹಿರಿಯ ಒಬ್ಬ ಕಾರ್ಮಿಕ ಮುಖಂಡನಾಗಿ ತಮ್ಮ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀನಿ. ಈಗ ಯಾರನ್ನೋ ಒಬ್ರು ಕೂರ್ಸ್ಕೊಂಡು ಹೇಳಿದ್ರು, ಡೆಂಗಿನ ಹೊಡ್ಯಾಕೆ ಬಂದಿದ್ರು, ನಾಗರಾಜ್ ಗೌಡವ್ರಿಗೆ ಹೊಡ್ಯಾಕೆ ಬಂದಿದ್ರು ಅಂತ ಹೇಳ್ತಾರಲ್ಲ. ಆ ಒಂದು ರೆಸಾರ್ಟಲ್ಲಿ, ಕುಂಬಳಗೂಡು ರೆಸಾರ್ಟಲ್ಲಿ ಮೀಟಿಂಗಲ್ಲಿ ಹಾಲ್ನಲ್ಲಿ ಅವತ್ತು ಯಾವುದೂ SP ಮೆಂಬರ್ ಇಲ್ಲಿವರೆಗೆ ನಮ್ಮ ಟೀಮಲ್ಲಿ ನಾವು ಮೀಟಿಂಗ್ ಮಾಡಿಲ್ಲ. ನಾನು ದೀಪಕ್ ಅವ್ರ ಜೊತೆ ಜನರಲ್ ಸೆಕ್ರೆಟರಿ ಅಧ್ಯಕ್ಷರಿಗೂ ಸಹ ಆ ಸಭೆಯಲ್ಲಿ ನಡೀದಿಲ್ಲ. ಅಲ್ಲಿ ಸಭೆ ನಡೀತಿದ್ದು ಯೂನಿಯನ್ ಮತ್ತು ಮ್ಯಾನೇಜ್ಮೆಂಟ್ದು COD ಮೀಟಿಂಗ್ ನಡೀತಾ ಇತ್ತು. ಡೆಂಗಿನ ಹೊಡ್ಯಾಕೆ ಹೋಗಿದ್ರು. ಡೆಂಗಿ ಹೊಳ್ಳಿ ಬಂದಿರಿ, ನಿನ್ನ ಪರಿಸ್ಥಿತಿ ಬೇರೆ ಇರ್ತಕ್ಕಂಥ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಲ್ಪಟ್ಟಿದ್ದೀನಿ. ದಯವಿಟ್ಟು ಆ ಥರ ಎಲ್ಲ ವರ್ಕರ್ಸ್ಗೆ ಮಿಸ್ಗೈಡ್ ಮಾಡಬೇಡಿ. ಭಾವನಾತ್ಮಕವಾಗಿ ಇಲ್ಲಿ ಏನಾದರೂ ವಿಚಾರಗಳನ್ನು ತಲೆಗೆ ಬಿತ್ತಬೇಡಿ. ನಮ್ಮ ಏನೋ ಒಂದು ಕಷ್ಟಕ್ಕೆ ನಮ್ಮ ಸಾಲ ಇದಕ್ಕೆ ಮಾಡೋಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ದೀಪಕ್ ಅವ್ರ ಹತ್ರ ಹೋಗಿದ್ದೇವೆ ಅಂತ ಕೆಲವು ಸದಸ್ಯರು ಕೆಲವೊಂದು ಗ್ರೂಪಲ್ಲಿ ಚರ್ಚೆ ಮಾಡ್ತಾರೆ. ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿನೂ ಮಾಡ್ಕೊತಾ ಇದ್ದೀನಿ, ಬಟ್ ಆರ್ಡ್ರೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಮನಸ್ಥಿತಿಗಳನ್ನು ನಿಮ್ಮ ಬಳಿ ಯಾವತ್ತಿರುತ್ತೆ, ಸಂಘಟನೆ ಅವತ್ತು ತಂಡಗೊಳ್ಳುತ್ತೆ, ಸಂಘಟನೆ ಉಳಿಯೋದಿಲ್ಲ. ಬರೋ ದಿನಗಳಲ್ಲಿ ನಮ್ಗೆ ಇನ್ನಿಷ್ಟು ಜಟಿಲವಾದ ಒಂದು ಸಮಸ್ಯೆಗಳು ಬರ್ತಾವೆ. ಅದರಿಂದ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಪ್ರಸನ್ನ ಚಕ್ಕೆರವ್ರದ್ದು ವೃತ್ತಿನೇ ಅದೇ. ಅವರು ಬರೀ ಜನಗಳನ್ನ ಎತ್ತು ಕಟ್ಟೋದು, ಹೋರಾಟ ಮಾಡೋದು, ಹೋರಾಟ ಆದಮೇಲೆ ಯಾರ ಕೈಗೆ ಸಿಗದೇನೆ ಇರುವುದು ಅಲ್ಲ ರೀ. ನಾನು ಹೋಗೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಮಾರ್ಚ್ 16ನೇ ತಾರೀಕು ನಾವು SP ಮೆಂಬರ್ಸ್ ಮೀಟಿಂಗನ್ನು ಮಾಡಿದ್ದೀವಿ. ಎಲ್ಲಿ ಕಂಪ್ನಿ ಗೇಟ್ ಮುಂದ್ಗಡೆ. ಅವರಿಗೂ ಸಭೆಗೆ ಬರೋಕ್ಕೆ ಹೇಳಿದ್ದೀವಿ. ಅದ್ರ ಹಿಂದೆನೇ ಸುಮಾರು ಮೀಟಿಂಗ್ಗಳನ್ನು ನಾನು ಅವ್ರ ಜೊತೆಯಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಅಟೆಂಡ್ ಆಗ್ತೀವಿ. SP ಮೆಂಬರ್ಸ್ ಸಂಬಂಧಪಟ್ಟ ಹಾಗೆ ಈ ಏನು VSS ನೆಗೋಷಿಯಬಲ್ ಮೀಟಿಂಗ್ನ ಅವರಿಗೆ ಗೊತ್ತಿತ್ತು, ಸುಮಾರು ಆಫೀಸ್ವರೆಗೂ ಗೊತ್ತಿತ್ತು. ಬಟ್ ನಾವಿಬ್ಬರು ಲೀಡ್ ಮಾಡ್ತಿದ್ದೀವಿ. ನನಗೇನೂ ಗೊತ್ತಿಲ್ಲ, ನನಗೆ ಹೇಳಿದೆ ಕೇಳಿದೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ. ಇದು ನಿಮ್ಮ ಲೀಡರ್ಶಿಪ್ಗೆ ಗಣಿತ ತರ್ತಕ್ಕಂಥದ್ದಲ್ಲ. ಈ ಥರ ಎಲ್ಲ ಸುಳ್ಳು ಹೇಳಿ ವರ್ಕರ್ಸ್ಗೆ ದಾರಿ ತಪ್ಪಿಸಕ್ಕಂಥ ಕೆಲಸ ಮಾಡಬೇಡಿ. ಆ ಒಂದು ಕೇತರಲ್ಲಿ ಗಾಳಿ ಅಂಜನೇಯನ ಸಾಕ್ಷಿ ವೀರೇಶ್ ಇದ್ದ. ನಾನು ಬಂದೆ ಆ ಮೀಟಿಂಗ್, ವಂಡರ್ಲೈ ಮೀಟಿಂಗ್ ಮುಗಿಸ್ಕೊಂಡು ತಮ್ಗೆ ಹೇಳಿದೆ ನಾನು, ಇಲ್ಲ ಇದನ್ನು ಕಷ್ಟ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ನಾವು ಏನಾದರೂ ಎಫೋರ್ಟ್ ಹಾಕೋಣ ಅಂತಂದ್ರೆ, ಇಲ್ಲ ನನಗೆ ತುಂಬ SP ಮೆಂಬರ್ಸ್ದು ಟಾರ್ಚರ್ ಇದೆ, ನೀನು ಸಂಭಾಳಿಸ್ತಾ ಇದೆ, ಹೆಂಗೋ ನಿನ್ನ ಒಂದು ವಿಶ್ವಾಸ ರೂಪದಲ್ಲಿ ಇದನ್ನು ಮಾತುಕತೆ ಮಾಡ್ಕೊಂಡು ಅವ್ರನ್ನ ಕನ್ಕ್ಲೂಡ್ ಮಾಡೋಣ ಡೆಂಗಿ ಅಂತ ಹೇಳಿದಾಗ, ಅದು ನನ್ನ ಹೆಂಗೆ ಬಿಟ್ಟು ಅವ್ನು ಹೆಂಗೆ ಮಾಡ್ತಾನೆ ಅಂತ ಕೇಳಿದಾಗ, ಇಲ್ಲ ಎಲ್ಲರನ್ನೂ ಒಟ್ಟಿಗೆ ಮಾತಾಡಿ ಅಂತ ಹೇಳಿದಿರ್ತಕ್ಕಂಥದ್ದನ್ನು ಸತ್ಯ. ಅದನ್ನು ಗಾಳಿ ಅಂಜನೇಯ ಸ್ವಾಮಿನೇ ಸಾಕ್ಷಿಯಲ್ಲಿ. ಸುಮ್ಮನೆ ಈಗ ಡೆಂಗಿ ಹಂಗೆ ಮಾಡೋದ ಹಿಂಗೆ ಮಾಡೋದನ್ನು ಜನಗಳನ್ನ ಎತ್ಕೊಳ್ತಕ್ಕಂಥ ನಾವು ಮೊದಲು ನಿಲ್ಲಿಸಿ, ಕಾರ್ಮಿಕ ಸಂಘಟನೆ ಉಳಿವಿಗಾಗಿ, ಕಾರ್ಮಿಕರ ಹಕ್ಕುಗಳಿಗಾಗಿ ನೀವೇನಾದರೂ ಕೆಲಸ ಮಾಡಿದ್ರೆ ನಿಮ್ಮ ಪರವಾಗಿರ್ತಿದ್ದೆ ನಾನು. ನೀವು ಅವಾಗ ಯಾವುದೂ ಕೆಲಸ ಮಾಡಿಲ್ಲ. ನೀವು ಇಮೋಷನಲ್ ಆಗಿ ಜನಗಳನ್ನ ಅತ್ಯುತ್ತಂತಲ್ಲಿ ವ್ಯವಸ್ಥಿತ ತೊಗೊಂಡು ಹೋಗಿರ್ತಕ್ಕಂಥದ್ದನ್ನು ತಾವು ನಿಲ್ಲಿಸಬೇಕು. ಪ್ರಾಮಾಣಿಕವಾಗಿ ನೀವು ಬರೋ ದಿನಮಾನಗಳಲ್ಲಿ ಆ ಥರ ಜನ ನಿಮ್ಗೇನಾದರೂ ವಿಶ್ವಾಸ ಇದ್ದರೆ ಈ ಥರದೆಲ್ಲ ಒಂದು ಮೆಸೇಜ್ ಕೊಟ್ಟು ಈ ಥರ ಎಲ್ಲ ಹುಡುಗರಿಗೆಲ್ಲ ಪ್ರವೋಕ್ ಮಾಡಿದ್ರೆ ಜನ ನಂಬಲ್ಲ. ನಾನು ದೀಪಕ್ ಅವರಿಗೆ ಸುಮಾರು ಬಾರಿ ಈ ಥರ ನಮ್ಮ ಇಶ್ಯೂಗಳಿದ್ದಾವೆ ಹೇಳಿದಾಗ ನಾವು PG ಅವರೆಲ್ಲ ಆಯಿತು ಅಂತೇಳಿ ಒಪ್ಪಿದ್ದಾರೆ. ಬರೋ ದಿನಮಾನಗಳಲ್ಲಿ ಏನು ನಾಳೆ ನಡೆಯುವ ಚುನಾವಣೆಗೆ ದೀಪಕ್ ಅವರಿಗೆ ತಂಡಕ್ಕೆ ತಾವು ಸಂಪೂರ್ಣವಾಗಿ ಮತಗಳನ್ನು ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಿದರೆ ಸಂಘ ಉಳ್ಕೊಳ್ತೇವನ್ನ ತಂಡ ಉಳ್ಕೊಳ್ಳೋಣ ಅಂತ ನನ್ನ ಆಶಾಭಾವನೆ. ಅದರಿಂದ ಮತ್ತೊಮ್ಮೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ದೀಪಕ್ ಅಂಡ್ ರವಿ ಟೀಮ್ಗೆ ತಮ್ಮೆಲ್ಲ ಅಮೂಲ್ಯವಾದ ಮತಗಳನ್ನು ನೇಗಿಲಿಗೆ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇಂದಿ ನಿಮ್ಮ ಶರಣಪ್ಪ ಡೆಂಗಿ. ನಮಸ್ಕಾರಗಳು.